ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ಲಿಸ್ಟ್ ಆಫ್ ಕಾಯಿನ್ಗಳಲ್ಲಿ ಸೊ ಯಾವುದು ಕಾಯಿನ್ನ ನೀವು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ವಿತಿನ್ ಎ ಶಾರ್ಟ್ ಟರ್ಮಲ್ಲಿ ಒಳ್ಳೆ ಪ್ರಾಫಿಟ್ ಬರ್ಬೋದು. ಸೊ ಯಾವ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡಬೇಕು, ಮತ್ತು ಆ ಪರ್ಟಿಕ್ಯುಲರ್ ಕಾಯಿನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡಬೇಕು, ಸೊ ಆ ಸ್ಟ್ರಾಟಜಿನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ನೀವೇನಾದರೂ ವೆರಿ ಫಸ್ಟ್ ಟೈಮ್ ಕ್ರಿಪ್ಟೋಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಬ್ರೌಸರ್ ಮುಖಾಂತರ ನೀವು ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಇನ್ ಕೇಸ್ ನಿಮ್ಗೆ ಏನಾದರೂ ಇಶ್ಯೂಸ್ ಬಂದರೆ, KYC ಕಂಪ್ಲೀಟ್ ಮಾಡೋದ್ರಲ್ಲಿ ಇಶ್ಯೂಸ್ ಬಂದರೆ, ಆರ್ಡರ್ಗಳನ್ನ ಪ್ಲೇಸ್ ಮಾಡೋದ್ರಲ್ಲಿ ಏನಾದರೂ ಇಶ್ಯೂಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ರಿಪ್ಲೈ ಮಾಡಿ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಕಂಪ್ಲೀಟ್ ಇದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ, ಯಾವುದೇ ಫೈನಾನ್ಷಿಯಲ್ ಅಡ್ವೈಸ್ ಅಂತ ತಿಳ್ಕೊಬಾರ್ದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಕಾಯಿನ್ ಸ್ವಿಚ್ ಆ್ಯಪ್ ಬಗ್ಗೆ ಮಾತಾಡ್ತಾ ಇರೋದು. ಲೆಟ್ ಮಿ ಓಪನ್ ದಟ್ ಕಾಯಿನ್ ಸ್ವಿಚ್ ಆ್ಯಪ್. ಪಿನ್ನ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ ವೆರಿ ಫಸ್ಟ್ ಟೈಮ್ ನಿಮ್ಮ ಹೋಮ್ ಪೇಜಲ್ಲಿ ಇದ್ದೀರಾ ಇವಾಗ. ಓಕೆ, ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದೆ ನೋಡಿ, ಮಾರ್ಕೆಟು, ಪೋರ್ಟ್ಫೋಲಿಯೋ, ಫ್ಯೂಚರು ಆಪ್ಷನ್ಸ್ ಮತ್ತು ಪ್ರೋ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನಾನು ಪ್ರೋ ಮೋಡಿಗೆ ಹೋಗ್ತೀನಿ. ಓಕೆ, ಪ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ, ಆಲ್ವೇಸ್ ಮೇಕ್ ಶ್ಯೂರ್ ನೀವು ಸ್ಪಾಟಲ್ಲಿ ಇದ್ದೀರಾ ಅಂತೇಳಿ. ಓಕೆ, ಸ್ಪಾಟು, ಫ್ಯೂಚರ್ಸ್ ಮತ್ತು ಆಪ್ಷನ್ ಟ್ರೇಡಿಂಗ್, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗ್ ಇರುತ್ತೆ. ಮೋಸ್ಟ್ ಆಫ್ ಪೀಪಲ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮೇ ಬಿ ಅದಕ್ಕೆ ಏನಾದರೂ ವಿಡಿಯೋನ ಮಾಡ್ಬೋದು. ಇವಾಗ ಸದ್ಯಕ್ಕೆ ನಾನು ಸ್ಪಾಟಲ್ಲಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದು ಸ್ಪಾಟ್ ಸೆಕ್ಷನ್ ಓಪನ್ ಆಯಿತು. ಇಲ್ಲಿ ನೋಡ್ಬೋದು ಮೋಸ್ಟ್ ಟ್ರೇಡೆಡು ಮತ್ತು ಟಾಪ್ ಗೇನರ್ ಯಾರು ಮತ್ತು ಟಾಪ್ ಲೂಸರ್ ಯಾರು. ಸೊ ಇದೆಲ್ಲ ಡೀಟೇಲ್ ಇಲ್ಲಿದೆ. ಓಕೆ, ನಾನೇನು ಮಾಡ್ತೀನಿ ಅಂತಂದರೆ ಟಾಪ್ ಲೂಸರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಸಿ ಪೂಲ್ ಅಂತಿದೆ ಮತ್ತು RED ಆಲ್ಮೋಸ್ಟ್ ಸಿ ಪೂಲ್ 26% ಡೌನ್ ಇದೆ, ಮತ್ತು ಇವತ್ತು RED 23% ಡೌನ್ ಇದೆ, ಲಾಂಚ್ ಕಾಯಿನು 19% ಡೌನ್ ಇದೆ. ಓಕೆ, ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ರ್ಯಾಂಡಮ್ಲಿ ಜಾಸ್ತಿ ಯಾವುದು ಡೌನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಸಿ ಪೂಲ್ ಅದನ್ನು ಓಪನ್ ಮಾಡ್ತಿದ್ದೀನಿ. ಈ ಯಾರ ಮೇಲೆ ಕ್ಲಿಕ್ ಮಾಡಿ ಓಕೆ ಅದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ವಿಂಡೋ ಓಪನ್ ಆಯ್ತಲ್ಲ, ಇಲ್ಲೇನಿದೆ ಅಂತಂದರೆ ಬುಕ್ ಅಂತಿದೆ, ಚಾರ್ಟ್ ಮತ್ತು ಟ್ರೇಡ್ಸ್ ಅಂತಿದೆ. ಸೊ ಇಲ್ಲೇನು ಮಾಡಿ ಸಿ ಪೂಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಲಿಸ್ಟ್ ಆಫ್ ಕಾಯಿನ್ ನೇಮ್ಸ್ ಇದೆ. ನೆಕ್ಸ್ಟ್ ಕಾಲಮಲ್ಲಿ ಏನಿದೆ 24 hour ಚೇಂಜ್ ಅಂತಿದೆ ಮತ್ತು 24 hour ವಾಲ್ಯೂಮ್ ಅಂತಿದೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, 24 hour ಚೇಂಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಏನು ತೋರಿಸ್ತಿದೆ, ಸೊ ಟಾಪ್ ಗೇನರ್ ಆಫ್ ದ ಡೇ ಅಂದರೆ BMT ಅಂತಿದೆಯಲ್ಲ, ಆ ಕಾಯಿನು 25% ಇವತ್ತು ಲಾಸ್ಟ್ 24 hourರಲ್ಲಿ 25% ಗೇನ್ ಆಗಿರೋದು. ಓಕೆ, ಹಾಗೆ ಬಿಗ್ ಟೈಮ್ ಇದು 21% ಗೇನ್ ಆಗಿರೋದು. ಇಲ್ಲಿ ನೋಡ್ಬೋದು ಈ ಥರ. ನಾನೇನು ಮಾಡ್ತೀನಿ ಅಂತಂದರೆ ಇನ್ಸ್ಟೆಡ್ ಆಫ್ ಟಾಪ್ ಗೇನರ್ ನಾನು ಟಾಪ್ ಲೂಸರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಐ ಆಮ್ ಅಗೇನ್ ಕ್ಲಿಕ್ಕಿಂಗ್ ಆನ್ 24 hour ಚೇಂಜ್. ಸೊ ಇಲ್ಲೇನು ತೋರಿಸ್ತಿದೆ ಅಂತಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ಟಾಪ್ ಲೂಸರ್ನ ತೋರಿಸ್ತಿರೋದು. ಸಿ ಫುಲ್ 26% ಇದೆ. ಓಕೆ, ಈ ದಿನದಲ್ಲಿ ಇದು ಏನಂದರೆ ಹೈಯೆಸ್ಟ್ ಡೌನ್ಫಾಲ್ ಬಂದಿದೆ, ಬೆಸ್ಟ್ ಕಾಯಿನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ನಾನು, ನೆಕ್ಸ್ಟ್ ಇದೆ ನೋಡಿ ಇಲ್ಲಿ 24 hour ವಾಲ್ಯೂಮ್ ಇದೆಯಲ್ಲ, ಇದು ಜಸ್ಟ್ 2067 ರೂಪಾಯಿ ಅಷ್ಟೇ ಟ್ರೇಡ್ ಆಗಿರೋದು. ಮೀನ್ಸ್ ನಂಬರ್ ಆಫ್ ಟ್ರೇಡ್ಸ್ ವೆರಿ ಲಿಟಲ್ ಇದೆ. ಓಕೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಕಾಯಿನ್ನ ನಾನು ಇಗ್ನೋರ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, 23% ಟ್ರೇಡ್ ಕಾಯಿನ್ ಇದೆ, ಬಟ್ ಅಗೇನ್ ಇದು 24,000 ಟ್ರೇಡ್ ಆಗಿರೋದು. ಅಗೇನ್ ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್. ಸೊ ನೆಕ್ಸ್ಟ್ ಕಾಯಿನ್ ಬಂದಾಗ ಇದೇನಿದೆ ಅಂದರೆ 18% ಡೌನ್ ಇದೆ. ಪ್ಲಸ್ ಒನ್ ಮೋರ್ ಥಿಂಗ್ ಏನಂದರೆ ಆಲ್ಮೋಸ್ಟ್ ಹತ್ರ 41 lakh rupees ಟ್ರೇಡ್ ಆಗಿದೆ. ಓಕೆ, ಇನ್ಕ್ಲೂಡಿಂಗ್ ಬೈ ಸೆಲ್ ಆರ್ಡರ್ ಸೇರಿ. ಸೊ ನಾನೇನು ಮಾಡ್ತೀನಿ, ಓಕೆ ಇದು ನನಗೇನು ಅನ್ನಿಸ್ತು ಅಂತಂದರೆ ಔಟ್ ಆಫ್ ಲಾಸ್ಟ್ ಫಸ್ಟ್ 3 ಲಾಂಚ್ ಕಾಯಿನ್ ನನಗೆ ಸೂಟೇಬಲ್ ಕಾಯಿನ್ ಟು ಇನ್ವೆಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಕಾಯಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು 24 hour ಹೈ ಎಷ್ಟಿತ್ತು, $6.982 rupees ಇತ್ತು. ಬಟ್ 24 hour ಲೋ ಎಷ್ಟಿದೆ, $5.121 ಇದೆ. ಓಕೆ, ಹಾಗೆ ನೀವು ಇಲ್ಲಿ ಟ್ರೇಡ್ ವಾಲ್ಯೂಮ್ ನೋಡು 41,46,260 rupees ಇದೆ. ಸೊ ಇಲ್ಲಿ ಕೆಳಗಡೆ ಬಂದರೆ ರೀಸೆಂಟ್ ಇದು ತೋರಿಸಿದೆ ಬುಕ್ಕಲ್ಲಿ, ಬೈ ಆರ್ಡರ್ ಏನಿದೆ ಮತ್ತು ಸೆಲ್ ಆರ್ಡರ್ ಏನಿದೆ ತೋರಿಸಿದೆ. ಮತ್ತು ಚಾರ್ಟಲ್ಲಿ ಇಲ್ಲಿ ನೋಡ್ಬೋದು, ಟ್ರೇಡ್ಸ್ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಲಾಸ್ಟ್ ಟ್ರೇಡ್ ಯಾವಾಗಾಗಿದೆ ಅಂತಂದರೆ 18/7 ಅಂತಂದರೆ ಇವಾಗ ನಾನು ಕರೆಂಟ್ಲಿ ರೆಕಾರ್ಡ್ ಮಾಡ್ತಿರೋ ಟೈಮಿಂಗ್ ಬಂದು ಈವ್ನಿಂಗ್ 6 o'clock 8 minutes ಆಗಿದೆ. ಸೇಮ್ ಲೈಕ್ ಒನ್ ಮಿನಿಟ್ ಪ್ರಯರ್ ಇದು ಆರ್ಡರ್ ಎಕ್ಸಿಕ್ಯೂಟ್ ಆಗಿರೋದು. ಸೊ ದ್ಯಾಟ್ ಇಲ್ಲಿ ಏನಾಗಿದೆ ಅಂತಂದರೆ ರೀಸೆಂಟಾಗಿ ಟ್ರೇಡ್ ಮಾಡ್ತಿದ್ದಾರೆ ಜನ, ಹೈ ವಾಲ್ಯೂಮ್ ಇದೆ, ರೀಸೆಂಟಾಗಿ ಟ್ರೇಡ್ ಮಾಡ್ತಿದ್ದಾರೆ, ಪ್ಲಸ್ ಜಾಸ್ತಿ ಡೌನ್ಫಾಲ್ ಇದೆ. ಓಕೆ, ಸೊ ಎಲ್ಲ ಆಸ್ಪೆಕ್ಟಲ್ಲಿ ನನಗಿದು ಕಾಯಿನ್ ಏನಂತ ಅನಿಸ್ತು, ಓಕೆ ಬೆಸ್ಟ್ ಸೂಟೇಬಲ್ ಕಾಯಿನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ಸೊ ಇಷ್ಟಲ್ಲದೆ ಇನ್ನೊಂದು ಥಿಂಗ್ ಏನು ಚೆಕ್ ಮಾಡಬೇಕು ಅಂತಂದರೆ, ಇಲ್ಲಿ ನಾನು ಪ್ರೋ ಮೋಡಿಂದ ಎಕ್ಸಿಟ್ ಆಗ್ತಿದ್ದೀನಿ. ಓಕೆ, ಇಲ್ಲಿ ವಾಪಸ್ ಇಲ್ಲಿಗೆ ಬಂದೆ, ಇಲ್ಲಿ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ಇಲ್ಲಿ ಅಗೇನ್ ನಾನಿಲ್ಲಿ ಇನ್ಸ್ಟೆಡ್ ಆಫ್ ಸಾರ್ಟ್ ಬೈ, ಓಕೆ ಫೈನ್,
ನಾನು ಇಲ್ಲಿ ಮಾಡ್ತೀನಿ ಸಾರ್ಟ್ ಬೈ, ಇಲ್ಲಿ ಏನಿದೆ ನೋಡಿ ಕೆಳಗಡೆ ಇಲ್ಲಿ ಆಪ್ಷನ್ ಇದೆಯಲ್ಲ ಸಾರ್ಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಸೆಂಟೇಜ್ ಲೋ ಟು ಹೈ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದೆ, ಅವಾಗೇನು ಬಂತು, ಇಲ್ಲಿ ಲಾಂಚ್ ಕಾಯಿನ್ ಬಂತು. ಲಾಂಚ್ ಕಾಯಿನ್ ಓಪನ್ ಮಾಡಿ ಇಲ್ಲಿ ನೋಡಿ ಏನಾಗ್ತಿದೆ ಅಂತಂದರೆ ಈ ಪರ್ಟಿಕ್ಯುಲರ್ ಡೇಯಲ್ಲಿ ಲೀಸ್ಟ್ ಬಂದು ₹5.15 ಮತ್ತು ಹೈಯೆಸ್ಟ್ ಬಂದು ₹6.98 ಇದೆ. ಬಟ್ ನಾನು ಇಲ್ಲಿ ಏನಕ್ಕೆ ಬಂದೆ, ಪ್ರೋಯಿಂದ ಎಕ್ಸಿಕ್ಯೂಟ್ ಆಗಿ ಇಲ್ಲಿ ಏನಕ್ಕೆ ಬಂದೆ ಅಂತಂದರೆ ಜಾಸ್ತಿ ಡೌನ್ಫಾಲ್ ಆಗ್ತಿರೋ ಕಾಯಿನ್ ಸೆಲೆಕ್ಟ್ ಮಾಡಬೇಕು ಅಂತೇನಿಲ್ಲ. ಓಕೆ, ಬಟ್ ದಟ್ ಈಸ್ ಫೈನ್. ಬಟ್ ಏನಾಗುತ್ತೆ ಅಂದರೆ ಸಮ್ಟೈಮ್ಸು ಲಾಸ್ಟ್ ವೀಕಲ್ಲಿ ಅಥವಾ ಪ್ರಯರ್ ಡೇಯಲ್ಲಿ ಆಲ್ಮೋಸ್ಟ್ ಹೋಗಿರುತ್ತೆ, ಲೈಕ್ 80%, 90%, ಈವನ್ 40% ಅಂತ ತಿಳ್ಕೊ, 100% ತಿಳ್ಕೊಳ್ಳಿ. ಓಕೆ, ಅಷ್ಟೊಂದು ಗೇನ್ ಆಗಿರಬೇಕಾದ್ರೆ ಯಾವುದೇ ಕಾಯಿನ್ ಆಗಲಿ ಕನ್ಸಿಸ್ಟೆಂಟ್ಲಿ ಯಾವಾಗಲೂ ಮೇಲೆ ಹೋಗ್ತಾನೆ ಇರೋಲ್ಲ. ಆಫ್ಟರ್ ಸಮ್ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಮೇಲೆ ಮತ್ತೆ ಅದು ಕಾಯಿನು ರೀಟ್ರೇಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ನಾವು ಡೌನ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಓಕೆ ಇದು ಬೆಸ್ಟ್ ಸೂಟೇಬಲ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತಲ್ಲ, ಹಾಗೆ ಅದನ್ನು ಗ್ರಾಫ್ನೂ ನೋಡಬೇಕು. ಓಕೆ, 1 ಡೇಯಲ್ಲಿ ಇಷ್ಟ ಆಯಿತು, ಬಟ್ ವಾಟ್ ಅಬೌಟ್ 1 ವೀಕಲ್ಲಿ ತೆಗೆದು ನೋಡ್ತೀನಿ. 1 ವೀಕಲ್ಲಿ ತೆಗೆದು ನೋಡಿದ್ರೆ ನೋಡಿ 26th ಡೇಟಿಗೆ ಇದ್ರ ಪ್ರೈಸ್ ಏನಿತ್ತು, ಹತ್ರ ₹4 ಇತ್ತು, ₹3.92. ಅದಾದಮೇಲೆ ಪ್ರೈಸ್ ಅಪ್ ಆಗಿ ಹತ್ರ ₹7 ಬಂತು. ಇವಾಗ ಏನಾಗ್ತಿದೆ, ಮತ್ತೆ ಅದು ರೀಟ್ರೇಸ್ ಆಗ್ತಿದೆ. ಎಲ್ಲಿಗೆ ಬಂತು ಇವಾಗ ಅಂತಂದ್ರೆ ₹5.296 ಅಲ್ಲಿಗೆ ಬಂದು ನಿಂತಿದೆ. ಸೊ ದ್ಯಾಟ್ ಇದೇನಾಯ್ತು ಅಂದರೆ ಮೇ ಬಿ ಇನ್ನೂ ಕೆಳಗಡೆ ಬರೋ ಚಾನ್ಸಸ್ಸು ಇರುತ್ತೆ. ಓಕೆ, ಯಾಕಂತಂದರೆ ಪ್ರಯರ್ ನೀವು ಲಾಸ್ಟ್ ವೀಕ್ ನೋಡಿದಾಗ ₹4 ಇತ್ತು, ಇನ್ನೂ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ಇದು ಏನಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ಬೆಟರ್ ಅಂತ ಹೇಳ್ತೀನಿ. ಏನಕ್ಕಂತಂದರೆ ನೀವು ಇಲ್ಲಿ ಲಾಸ್ಟ್ ವೀಕಲ್ಲಿ ನೋಡ್ಬೋದು ಹತ್ರ ಇಲ್ಲಿ. ಸೊ ಇದು ಆಲ್ ಟೈಮ್ ಹೈ 29th ಆಗಸ್ಟ್ಗೆ ಏನಾಯಿತು ಅಂತಂದರೆ ₹6.08, ಹತ್ರ ₹7 ರೀಚ್ ಆಯಿತು. ಅದಾದಮೇಲೆ ಕೆಳಗಡೆ ಬಂತು. ಓಕೆ, ಡೌನ್ ಆಯಿತು. ಸೊ ಅಗೇನ್ ₹6.05 ಆಯಿತು. ಅದಾದಮೇಲೆ ಮೇಲೆ ಹೋಯಿತು, ಮತ್ತು ಅಪ್ ಆಯಿತು, ಮತ್ತು ಡೌನ್ ಆಯಿತು. ಸೊ ಆನ್ ಎನ್ ಎವರೇಜ್ ನೀವು ನೋಡಿದ್ರೆ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತ ಬಿಲ್ಡ್ ಆಗಿದೆ. ಓಕೆ, ಹತ್ರ 5.96 ಅಂತೇಳಿ ಅಲ್ಲಿವರೆಗೂ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತ ರೀಚ್ ಆಗಿದೆ. ಓಕೆ, ಸೊ ಯಾವಾಗಲೂ ಏನಾಗುತ್ತೆ ಅಂತಂದರೆ ಇದು ರೆಸಿಸ್ಟೆನ್ಸ್ ರೀಚ್ ಆದಮೇಲೆ ಮತ್ತೆ ಅದು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ಆ ರೆಸಿಸ್ಟೆನ್ಸ್ ಲೆವೆಲ್ಕಿಂತ ಕೆಳಗಡೆ ಬರ್ತಿದೆ ಅಂತಂದರೆ ಇದು ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತ ಹೇಳ್ಬೋದು. ಓಕೆ, ನಾನು ಇವಾಗ ಓವರಾಲ್ ನನ್ನ ಸ್ಟ್ರಾಟಜಿ ಪ್ರಕಾರ ಓಕೆ ಈ ಆಲ್ ಕಂಡೀಷನ್ಸು ಏನಂತಂದರೆ ಪ್ರೈಸು ಜಾಸ್ತಿ ಫಾಲ್ ಆಗಿರಬೇಕು ಒಂದು, ಅನದರ್ ಒಂದು ಏನಂತಂದರೆ ಲಾಸ್ಟ್ 24 hour ಟ್ರೇಡ್ ವಾಲ್ಯೂಮು ಚೆನ್ನಾಗಿದೆ ನೋಡಬೇಕು, ಅದು ಸ್ಯಾಟಿಸ್ಫೈಡ್ ಆಯಿತು. ಅದಾದಮೇಲೆ ಏನಂತ ಗ್ರಾಫಲ್ಲಿ ನೋಡಿದೆ ನಾನು ಲಾಸ್ಟ್ 1 ಡೇ ಅಥವಾ 1 ವೀಕಲ್ಲಿ ಅದು ರೀಟ್ರೇಸ್ ಆಗ್ತಿದೆ ಅಂತ, ಅದು ಸ್ಯಾಟಿಸ್ಫೈ ಆಗಿದೆ. ಈ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಬೇಕಂತ ನಾನು ಫಿಕ್ಸ್ ಆಗ್ತಾ ಇದ್ದೀನಿ. ಸೊ ಅಗೇನ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಮತ್ತೆ ನಾನು ಪ್ರೋ ಮೋಡಿಗೆ ಹೋಗ್ತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ, ಇವಾಗ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಲಾಂಚ್ ಇಲ್ಲಿದೆ ನೋಡಿ, ಲಾಂಚ್ ಆರ್ಡರ್ ಬುಕ್ ಅಂತಿದೆಯಲ್ಲ, ಅದ್ರ ಶೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ಬುಕ್ ಇಲ್ಲಿ ತೋರಿಸುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ನೋಡ್ಬೋದು 5.240 ಇದರಲ್ಲಿ ಅದು ಆಸ್ಕ್ ಅಂತಿದೆಯಲ್ಲ ಅದು ಸೆಲ್ಲಿಂಗ್ ಪ್ರೈಸು, ಯಾರು ಸೆಲ್ ಆರ್ಡರ್ ಪ್ಲೇಸ್ ಮಾಡಿದರೆ ಅದ್ರ ವ್ಯಾಲ್ಯೂ, ಮತ್ತು ಯಾರು ಬೈ ಮಾಡಬೇಕಂತ ಪ್ಲೇಸ್ ಮಾಡಿದರೆ ಅದು ಬಿಡ್ ಸೈಡ್ ಬರುತ್ತೆ. ಗ್ರೀನಲ್ಲಿರೋದು ಬೈ ವ್ಯಾಲ್ಯೂ ಮತ್ತು ರೆಡ್ಡಲ್ಲಿರೋದು ಸೆಲ್ ವ್ಯಾಲ್ಯೂ. ಓಕೆ, ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ, ನಾನು ಬೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಂತಂದರೆ ಇವಾಗ ಇಲ್ಲಿ ಗೆಟ್ ಲೋವೆಸ್ಟ್ ಅಂತ ಹೊಡೆದ್ರೆ ₹5.251 ಅಂತ ತೋರಿಸ್ತಿದೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ಬೈ ಬಿಡ್ ವ್ಯಾಲ್ಯೂ ಏನಿದೆ ₹5.197 ಇದೆ. ನಾನೇನು ಮಾಡ್ತೀನಿ, ಅದಕ್ಕೆ ನಿಮ್ಗೆ ಓಕೆ ಅಂತಂದರೆ ಇಮಿಡಿಯೇಟ್ಲಿ ಆರ್ಡರ್ ಪ್ಲೇಸ್ ಆಗ್ಬೇಕಾಯ್ತಂದ್ರೆ ಅದಕ್ಕೆ ಲೈಕ್ ಹತ್ರ ₹5.195 ಅಂತ ಇಟ್ಕೊಂಡು ಇಮಿಡಿಯೇಟ್ಲಿ ನಿಮ್ಮದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಬೇಡ ಇನ್ನೂ ನೀನು ಹೆಂಗಂತಂದರೆ ಹತ್ರ 5 ಅಥವಾ ₹5.100 ರೀಚ್ ಆದಾಗ ನೀನು ಆರ್ಡರ್ ಏನಾದರೂ ಎಕ್ಸಿಕ್ಯೂಟ್ ಆಗಬೇಕಾಯ್ತಂದರೆ ಅದನ್ನು ನೀವು ಇಲ್ಲಿ ಮ್ಯಾನ್ಯುವಲಿ ಮೆನ್ಷನ್ ಮಾಡಬೇಕು, ₹5.100. ಆಮೇಲೆ ಎಷ್ಟು ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. ಓಕೆ, ಮಿನಿಮಮ್ 30 ಕಾಯಿನ್ಸ್ನ ನೀವು ಬೈ ಮಾಡ್ಬೇಕಂತಿದೆ. ಸೊ ದ್ಯಾಟ್ ನನ್ನ ಹತ್ರ ₹9 lakh ಇದೆ ಅಂತ ಅನ್ಸುತ್ತೆ. ಓಕೆ, ನಾನೇನು ಮಾಡ್ತೀನಿ, ಓಕೆ ಐ ಆಮ್ ಗಿವಿಂಗ್ 100%. ಸೊ ₹9,30,000 ಇದೆ. ಸೊ ಅಷ್ಟು ಇನ್ವೆಸ್ಟ್ ಮಾಡಿ ನಾನು ಲೈಕ್ ಕ್ವಾಂಟಿಟಿ ನೋಡೋದು, ಇಷ್ಟೊಂದು ಕಾಯಿನ್ನ ನಾನು ಬೈ ಮಾಡ್ತೀನಿ. ಬಟ್ ವಾಟ್ ಪ್ರೈಸ್ ₹5.100 5.100 ಆ ವ್ಯಾಲ್ಯೂಗೆ ನಾನು ಇಷ್ಟು ಬೈ ಮಾಡ್ತಾಯಿದ್ದೀನಿ. ಸೊ ವಾಟ್ ಐ ವಿಲ್ ಡು ಪ್ಲೇಸ್ ಆರ್ಡರ್ ಅಂತ ಎಕ್ಸಿಕ್ಯೂಟ್ ಮಾಡ್ತೀನಿ. ಬಟ್ ಒನ್ ಥಿಂಗ್ ಏನಂತಂದರೆ ಬಿಫೋರ್ ಪ್ಲೇಸಿಂಗ್ ಆರ್ಡರ್ ಪ್ಲೀಸ್ ಕನ್ಸಿಡರ್ ದೀಸ್ ವ್ಯಾಲ್ಯೂಸ್. ಸೊ ಮೆನಿ ಟೈಮ್ಸ್ ನಾನೇ ಇಷ್ಟೆಲ್ಲ ಟ್ರೇಡ್ ಮಾಡಿದ್ದೀನಿ, ನಾನು ಏನಾಗಿದೆ ಅಂದರೆ ಬೈಯು ಮತ್ತು ಸೆಲ್ ಕನ್ಫ್ಯೂಸ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ₹5.100
ವ್ಯಾಲ್ಯೂ ಬಂದಾಗ ನಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಲ್ಲ ಅಂತ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಐ ಆಮ್ ಕ್ಲಿಕ್ಕಿಂಗ್ ಆನ್ ಪ್ಲೇಸ್ ಆರ್ಡರ್. ಸೊ ಇಲ್ಲಿ ನೀವು ನೋಡ್ಬೋದು ಗೈಸ್, ನಂದು ಈಗ ಆಲ್ರೆಡಿ ತೋರಿಸ್ತಾ ಇದೆ ಇಲ್ಲಿ 5.100. ಸೊ ನನ್ನ ಆರ್ಡರ್ ಇಲ್ಲಿ ತೋರಿಸ್ತಾ ಇದೆ. ಅಂಟಿಲ್ ಅನ್ಲೆಸ್ ಈ ಪ್ರೈಸ್ ಇದು ರೀಚ್ ಆಗೋವರೆಗೂ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗೋಲ್ಲ. ಮತ್ತು ಇಲ್ಲಿ ಬಂದು ನಾವು ಇಲ್ಲಿ ಪೆಂಡಿಂಗ್ ಅಲ್ಲಿ ನೋಡ್ಬೋದು, ತೋರಿಸುತ್ತೆ ನೋಡಿ ಇಲ್ಲಿ ಆರ್ಡರ್ಸ್ ಇದೆ, ಇಲ್ಲಿ ಪೆಂಡಿಂಗ್ ಅಂತಿದೆ. ಲಿಮಿಟ್ ಆರ್ಡರ್ ಬೈ ಸೆಕ್ಷನ್ ಕೊಟ್ಟಿದ್ದೀನಿ. ಲಿಮಿಟ್ ಪ್ರೈಸ್ 5.10 ಬೈ ಟೋಟಲ್ ಕ್ವಾಂಟಿಟಿ ಮತ್ತು ಟೋಟಲ್ ಅಮೌಂಟ್ ಐ ಆಮ್ ಅಬೌಟ್ ಟು ಇನ್ವೆಸ್ಟ್. ಒನ್ಸ್ ಪ್ರೈಸ್ ರೀಚ್ ಆದಮೇಲೆ ನನ್ನ ಆರ್ಡರ್ ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ. ಐ ಥಿಂಕ್ ಇದು ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಮೇ ಬಿ ಟೈಮ್ ತೊಗೋಬೋದು. ಓಕೆ, ಸೊ ವಿತಿನ್ ಈ ವಿಡಿಯೋ ಮಾಡ್ಬೇಕಾದ್ರೆ ಐ ಆಮ್ ನಾಟ್ ಶ್ಯೂರ್ ಇದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಕೀಪಿಂಗ್ ಅ ಸೈಡ್. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲೈಕ್ ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡಿ ನಾನು ಇನ್ವೆಸ್ಟ್ ಮಾಡಿದೆ ಅಂತ. ಸೊ ಫೈನಲಿ ಜಸ್ಟ್ ಟು ರಿಕಾಲ್ ಏನೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದರೆ, ಡೌನ್ ಆಗ್ತಿರೋ ಲೈಕ್ ಫಾಲ್ ಆಗ್ತಿರೋ ಕಾಯಿನ ಕನ್ಸಿಡರ್ ಮಾಡಬೇಕು, ಅಲ್ಲದೆ ಮತ್ತು ಟ್ರೇಡ್ ವಾಲ್ಯೂಮ್ ಎಷ್ಟಿದೆ ಲಾಸ್ಟ್ 24 ಅದನ್ನು ಕನ್ಸಿಡರ್ ಮಾಡಬೇಕು. ಅದಲ್ಲದೆ ಮತ್ತು ಗ್ರಾಫ್ನ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಗ್ರಾಫಲ್ಲೂ ಲಾಸ್ಟ್ 1 ಡೇ 1 ವೀಕಲ್ಲಿ ಯಾವ ಥರ ಆಗ್ತಿದೆ, ಅದರದ್ದು ಅಪ್ ಹೋಗಿ ರೀಟ್ರೇಸ್ ಆಗ್ತಿದೆ ಅಂತ ನೋಡಿ ಸೊ ಒಂದು ಬೆಸ್ಟ್ ಕಾಯಿನ್ನ ಸೆಲೆಕ್ಟ್ ಮಾಡಬೇಕು. ಸೊ ಈ 3 ಥಿಂಗ್ಸ್ನ ನೀವು ಕನ್ಸಿಡರ್ ಮಾಡಿ ಒಂದು ಕಾಯಿನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ದ್ಯಾಟ್ ವಿತಿನ್ ಶಾರ್ಟ್ ಟರ್ಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಗೇನ್ ಮಾಡ್ಬೋದು. ಸೊ ನನ್ನ ಪ್ರಯರ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ. ಸೊ ಈ ಸ್ಟ್ರಾಟಜಿ ಮೇಲೆ ಏನಾಗ್ತಿದೆ ಅಂತಂದರೆ, ಮಿನಿಮಮ್ ಲೈಕ್ ಮ್ಯಾಕ್ಸಿಮಮ್ ನನಗೆ ಹೆಂಗಂತಂದರೆ ಸರ್ಟನ್ ಟೈಮಲ್ಲಿ ಮ್ಯಾಕ್ಸಿಮಮ್ 10 ಡೇಸ್ 1 ವೀಕಲ್ಲೇ ಅದು ಆಲ್ಮೋಸ್ಟ್ 20% 30% ಗೇನ್ ಆಗಿದೆ. ಬಟ್ ಜಾಸ್ತಿ ಟೈಮ್ ತೊಗೊಂಡಿದ್ದೆ ಅಂದರೆ 10 ಡೇಸ್. ಸೊ ವಿತಿನ್ 10 ಡೇಸಲ್ಲಿ ಅಗೇನ್ ಅದು 41% ಗೇನ್ ಆಯಿತು. ಸೊ ಈ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಕೊಳ್ಳಿ ವಿತಿನ್ ಶಾರ್ಟ್ ಟರ್ಮ್, ಲೈಕ್ ಅಟ್ಲೀಸ್ಟ್ 1 ವೀಕ್ ಅಥವಾ 10 ಡೇಸಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ. ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಮತ್ತೆ ಅಗೇನ್ ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಇಶ್ಯೂಸ್ ಬಂದರೆ KYC ಕಂಪ್ಲೀಟ್ ಮಾಡೋದರಲ್ಲಾಗಲಿ ಅಥವಾ ಇಲ್ಲಿ ಆರ್ಡರ್ನ ಪ್ಲೇಸ್ ಮಾಡೋ ಟೈಮಲ್ಲಿ ಇಶ್ಯೂಸ್ ಏನಾದರೂ ಬಂದರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಇಶ್ಯೂಸ್ನ ರೆಸೊಲ್ಯೂಷನ್ ಸ್ಟೆಪ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಟ್ರೇಡಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.